ವಿಜಯ್ ಅವರ ಫ್ಯಾನ್ ಫಾಲೋಯಿಂಗು ತಮಿಳುನಾಡಿನಲ್ಲಿ ಯಾವ ಲೆವೆಲ್ಗೆ ಐತಂದ್ರೆ ಅವ್ರ ಫ್ಯಾನ್ಸ್ಗಳು ಅವರಿಗೋಸ್ಕರ ಜೀವ ಕೊಡೋಕು ರೆಡಿ ಮತ್ತೆ ಜೀವ ತೆಗಿಯೋಕು ರೆಡಿ. A lion is always a lion. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. ಹೊಸ ಜನರೇಷನ್ ಹೀರೋ ಆಗಿದ್ರು ಕೂಡ ವಿಜಯ್ ಅವರು ರಜನಿಕಾಂತ್ ಮತ್ತೆ ಕಮಲ್ ಹಾಸನ್ ಲೆವೆಲಿನ ಸ್ಟಾರ್ಡಮ್ ನ ಅಚೀವ್ ಮಾಡಿದ್ದಾರೆ. ತಮಿಳುನಾಡು ಅಷ್ಟೇ ಅಲ್ಲದೆ ಕೇರಳ, ಕರ್ನಾಟಕ ಮತ್ತೆ ತೆಲಂಗಾಣ ಸ್ಟೇಟ್ ಗಳಲ್ಲೂ ಕೂಡ ಲಕ್ಷಾಂತರ ಅಭಿಮಾನಿಗಳನ್ನ ವಿಜಯ್ ಅವರು ಗಳಿಸಿದ್ದಾರೆ. ಕೆಲವೇ ವರ್ಷಗಳಲ್ಲಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯ ಅತ್ಯಂತ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದಂತ ವಿಜಯ್ ಅವರು ಇವತ್ತು ತಮಿಳುನಾಡಿನ ಸಿಎಂ ಆಗಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಸೊ ವಿಜಯ್ ಅವರು ಯಾರು ಮತ್ತೆ ಅವರು ಹೇಗೆ ತಮಿಳುನಾಡಿನ ಸಿಎಂ ಆದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1974 ಜೂನ್ 22ನೇ ತಾರೀಕು ಎಸ್.ಎ. ಚಂದ್ರಶೇಖರ್ ಮತ್ತೆ ಶೋಭಾ ಅವರ ಮಗ ಆಗಿ ವಿಜಯ್ ಅವರು ಜನಿಸಿದ್ರು. ವಿಜಯ್ ಅವರು ಹುಟ್ಟಿದಾಗ ಅವರಿಗೆ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅನ್ನೋ ಒಂದು ಹೆಸರಿತ್ತು. ಸೊ ವಿಜಯ್ ಅವರ ತಂದೆ ಡೈರೆಕ್ಟರ್ ಮತ್ತೆ ತಾಯಿ ಸಿಂಗರ್ ಆಗಿದ್ರಿಂದ ವಿಜಯ್ ಅವರಿಗೆ ಚಿಕ್ಕ ವಯಸ್ಸಿಂದಾನೆ ತಾನು ದೊಡ್ಡ ಆಕ್ಟರ್ ಆಗ್ಬೇಕಂತ ತುಂಬಾನೇ ಆಸೆ ಇತ್ತು. ಇದರಿಂದಾಗಿ ವಿಜಯ್ ಅವರು ಪ್ರತಿದಿನ ಕದ್ದು ಮುಚ್ಚಿ ರಜನಿಕಾಂತ್ ಅವ್ರ ಫಿಲಿಮ್ಸ್ ಗಳನ್ನ ನೋಡ್ತಾ ಇದ್ರು ಮತ್ತೆ ಅವ್ರ ತರನೇ ಆಕ್ಟಿಂಗ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು. ಇನ್ನು ವಿಜಯ್ ಅವರಿಗೆ ವಿದ್ಯಾ ಅನ್ನೋ ಹೆಸರಿನ ಒಂದು ಸಿಸ್ಟರ್ ಕೂಡ ಇದ್ರು. ಬಟ್ ಅವರು ಬ್ಲಡ್ ಕ್ಯಾನ್ಸರ್ ಆಗಿದ್ರಿಂದ ಚಿಕ್ಕ ವಯಸ್ಸಲ್ಲೇ ಈ ಒಂದು ಇನ್ಸಿಡೆಂಟ್ ವಿಜಯ್ ಅವರ ಮೇಲೆ ತುಂಬಾನೇ ಪ್ರಭಾವ ಬೀರಿತ್ತು. ಸೊ ವಿಜಯ್ ಅವ್ರ ತಂದೆ ಫಿಲಿಂ ಡೈರೆಕ್ಟರ್ ಆಗಿದ್ರಿಂದ ಅವರಿಗೆ ಚಿಕ್ಕ ವಯಸ್ಸಿಂದಾನೇ ಕೆಲವು ಫಿಲಿಮ್ಸ್ ಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡುವಂತ ಚಾನ್ಸಸ್ ಗಳು ಸಿಕ್ವು. ಸೊ ಬರೀ 10 ವರ್ಷದ ಹುಡುಗ ಇದ್ದಾಗಿಂದ ವಿಜಯ್ ಅವರು ಫಿಲಿಮ್ಸ್ ಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 1984ರಲ್ಲಿ ರಿಲೀಸ್ ಆದಂತ ವೆಟ್ರಿ, ಕುಟುಂಬಂ, ವಸಂತರಾಗಮ್ ಅನ್ನೋ ಫಿಲಿಮ್ಸ್ ಗಳಲ್ಲಿ ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟಿಂಗ್ ನ ಮಾಡಿದ್ರು. ಬಟ್ ವಿಜಯ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದು 1992ರಲ್ಲಿ ರಿಲೀಸ್ ಆದಂತ ನಾಲಯ ತಿರುವು ಅನ್ನೋ ಫಿಲಿಂ ನಲ್ಲಿ. ಈ ಒಂದು ಫಿಲಿಂ ನ ವಿಜಯ್ ಅವರ ತಂದೆನೇ ಡೈರೆಕ್ಟ್ ಮಾಡಿದ್ರು ಮತ್ತೆ ತಾಯಿ ಪ್ರೊಡ್ಯೂಸ್ ಮಾಡಿದ್ರು. ಬಟ್ ವಿಜಯ್ ಅವರು ಆಕ್ಟ್ ಮಾಡಿದಂತ ಈ ಫಸ್ಟ್ನೇ ಫಿಲಿಮೇ ಬಾಕ್ಸ್ ಆಫೀಸ್ ನಲ್ಲಿ ಬಹಳ ಕೆಟ್ಟದಾಗಿ ಫ್ಲಾಪ್ ಆಗಿ ನೆಗೆಟಿವ್ ರಿವ್ಯೂಸ್ ಗಳನ್ನ ಪಡ್ಕೊಳ್ತು. ಕ್ರಿಟಿಕ್ಸ್ ಗಳು ಈ ಫಿಲಿಂ ನ ಬಹಳ ಕೆಟ್ಟದಾಗಿ ಬೈದು ವಿಜಯ್ ಅವ್ರ ಫೇಸ್ ನ ಒಂದು ಇಲಿ ಫೇಸ್ ತರ ಇದೆ ಅಂತ ಕಮೆಂಟ್ಸ್ ಮಾಡಿದ್ರು. ಬಟ್ ವಿಜಯ್ ಅವರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಕೆಲಸನ ಸೈಲೆಂಟ್ ಆಗಿ ಕಂಟಿನ್ಯೂ ಮಾಡಿದ್ರು. ಇದರಿಂದಾಗಿ ವಿಜಯ್ ಅವರ 1994ರಲ್ಲಿ ರಿಲೀಸ್ ಆದಂತ ರಸಿಗನ್ ಅನ್ನೋ ಫಿಲಿಂ ಸೂಪರ್ ಹಿಟ್ ಆಯ್ತು. ಈ ಒಂದೇ ಒಂದು ಫಿಲಿಂ ಇಂದಾಗಿ ವಿಜಯ್ ಅವರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯ ಅಪ್ಕಮಿಂಗ್ ಆಕ್ಟರ್ ಆಗಿ ಮತ್ತೆ ಬಹಳ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆದ್ರು. ನೆಕ್ಸ್ಟ್ ವಿಜಯ್ ಅವರು ಮಾಡಿದಂತ ಎಲ್ಲಾ ಫಿಲಿಮ್ಸ್ ಗಳು ಕಂಟಿನ್ಯೂಸ್ಲಿ ಹಿಟ್ ಆದ್ವು. ಅದರಲ್ಲೂ 1996ರಲ್ಲಿ ರಿಲೀಸ್ ಆದಂತ ಪೂವೆ ಉನಕಾಂಗ ಅನ್ನೋ ಫಿಲಿಂ ಸೂಪರ್ ಹಿಟ್ ಆಯ್ತು. ಈ ಒಂದು ಫಿಲಿಂ ಬಾಕ್ಸ್ ಆಫೀಸ್ ನಲ್ಲಿ 10ರಿಂದ 15 ಕೋಟಿ ಕಲೆಕ್ಷನ್ ನ ಮಾಡಿ ವಿಜಯ್ ಅವ್ರನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ಇನ್ನು 2000 ಇಸ್ವಿ ಆದ್ಮೇಲೆ ಬಂದಂತ ವಿಜಯ್ ಅವರ ಎಲ್ಲಾ ಫಿಲಿಮ್ಸ್ ಗಳು ಕಂಟಿನ್ಯೂಸ್ಲಿ ಹಿಟ್ ಆದ್ವು. ಪ್ರತಿ ವರ್ಷ ವಿಜಯ್ ಅವರು 1ರಿಂದ 2 ಹಿಟ್ ಫಿಲಿಮ್ಸ್ ಗಳನ್ನ ಕೊಡ್ತಾನೆ ಹೋದ್ರು. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ವಿಜಯ್ ಅವರ ಸಕ್ಸಸ್ ರೇಷಿಯೋ ಬಹಳ ಇದ್ದಿದ್ರಿಂದ ಇವರು ರಜನಿಕಾಂತ್ ಮತ್ತೆ ಕಮಲ್ ಹಾಸನ್ ಅಂತ ದೊಡ್ಡ ಸ್ಟಾರ್ ಗಳ ಲೆವೆಲಿನ ಸ್ಟಾರ್ಡಮ್ ನ ಅಚೀವ್ ಮಾಡಿದ್ರು. ಇದರಿಂದಾಗಿ ಜನರು ಇವರಿಗೆ ತಲಪತಿ ಅನ್ನೋ ಬಿರುದನ್ನ ಕೊಟ್ರು. ಈ ಒಂದು ಪದದ ಅರ್ಥ ಜನರ ನಾಯಕ ಅಥವಾ ಲೀಡರ್ ಅಂತ. ನೆಕ್ಸ್ಟ್ ಇವರು ಆಕ್ಟ್ ಮಾಡಿದಂತ ರೌಡಿ ರಾಥೋಡ್, ತೇರಿ, ಮಾಸ್ಟರ್ ಮತ್ತೆ ಬಿಗಿಲ್ ಅಂತ ಫಿಲಿಮ್ಸ್ ಗಳು ಸೂಪರ್ ಹಿಟ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿದ್ವು. ಇನ್ನು 2024ರಲ್ಲಿ ರಿಲೀಸ್ ಆದಂತ ಗೋಟ್ ಅನ್ನೋ ಫಿಲಿಂ ಅಲ್ಲಿ ವಿಜಯ್ ಅವರು ತಾವು ಮುಂದೆ ಸಿಎಂ ಆಗೋದ್ರ ಬಗ್ಗೆ ಒಂದು ಹಿಂಟ್ ಕೂಡ ಕೊಟ್ಟಿದ್ರು. इसी फिल्म का एक छोटा सा सीन वायरल हो जाता है. अब इसे डिकोड करें तो TN मतलब तमिलनाडु, CM यानी मुख्यमंत्री और 2026 यानी अगला विधानसभा चुनाव. ಸೊ ವಿಜಯ್ ಅವರು ಆಕ್ಟ್ ಮಾಡಿದಂತ ಎಲ್ಲಾ ಫಿಲಿಮ್ಸ್ ಗಳಲ್ಲಿ ಒಂದು ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಮೆಸೇಜ್ ಇದ್ದೇ ಇರ್ತಿತ್ತು. ಸೊ ಬೇಸಿಕಲಿ ಜನರು ರಿಯಲ್ ಲೈಫ್ ಅಲ್ಲಿ ಅನುಭವಿಸಿದಂತ ಪ್ರಾಬ್ಲಮ್ ಗಳನ್ನ ಇವರು ಸ್ಕ್ರೀನ್ ಮೇಲೆ ತೋರಿಸಿದ್ರು. ಆ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೊಡಕಂತಾನೆ ಒಂದು ಮಸಿಯಾ ಟೈಪ್ ಈ ಹೀರೋ ಅಂದ್ರೆ ವಿಜಯ್ ಅವರು ಸ್ಕ್ರೀನ್ ಮೇಲೆ ಬರ್ತಿದ್ರು. ಇವರು ಫಿಲಿಂ ನಲ್ಲಿ ಜನರಿಗೆ ಇದ್ದಂತ ಪ್ರಾಬ್ಲಮ್ಸ್ ಗಳನ್ನೆಲ್ಲ ದೂರ ಮಾಡಿ ಅವ್ರನ್ನ ಸೇಫ್ ಮಾಡೋದ್ರಿಂದ ರಿಯಲ್ ಲೈಫ್ ನಲ್ಲಿ ಕೂಡ ಇವ್ರನ್ನ ಜನರು ದೇವ್ರ ತರ ನೋಡ್ತಿದ್ರು. ವಿಜಯ್ ಅವರು ಬರೀ ಫಿಲಿಮ್ಸ್ ನಲ್ಲಿ ಮಾತ್ರ ಪೊಲಿಟಿಕಲ್ ಮೆಸೇಜ್ ಕೊಡದೆ 2009ರಲ್ಲಿ ಒಂದು ಇನಿಷಿಯೇಟಿವ್ ನ ತಗೊಂಡಿದ್ರು. ಇವರು ವಿಜಯ್ ಮಕ್ಕಳ್ ಇಯಕ್ಕಂ ಅನ್ನೋ ಒಂದು ಸಂಘಟನೆನ 2009ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಸಂಘಟನೆನ ವಿಜಯ್ ಅವರ ಫ್ಯಾನ್ಸ್ ಗಳೇ ನಡೆಸ್ತಿದ್ರು. ಸೊ ತಮಿಳುನಾಡಲ್ಲಿ ಇದ್ದಂತ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಸಂಘಟನೆ ಬಹಳ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಿತ್ತು. ಸೊ ಕಷ್ಟದಲ್ಲಿರುವಂತ ಜನರಿಗೆ ಹೆಲ್ಪ್ ಮಾಡೋದು, ಅವರಿಗೆ ರೇಷನ್ ಕೊಡೋದು ಮತ್ತೆ ಬ್ಲಡ್ ಡೊನೇಷನ್ ಮಾಡುವಂತ ಸಾಮಾಜಿಕ ಕೆಲಸಗಳನ್ನ ಈ ಒಂದು ಸಂಘಟನೆ ಮಾಡ್ತಾನೆ ಇತ್ತು. Outside actor Vijay's his fan club Talabadi Vijay Makkal Iyakam members have created a significant impact in this local body elections by winning in more than 100 wards. ಇದರಿಂದಾಗಿ ಇಡೀ ತಮಿಳುನಾಡಿನಲ್ಲಿ ಒಂದು ಸಂಘಟನೆನ ಹೇಗ್ ನಡೆಸಬೇಕು ಅನ್ನೋ ಒಂದು ಐಡಿಯಾ ವಿಜಯ್ ಅವರಿಗೆ ಸ್ಟಾರ್ಟಿಂಗ್ ಇಂದಾನೇ ಇತ್ತು. ಸೊ ಗೋಟ್ ಫಿಲಿಂ ರಿಲೀಸ್ ಆಗೋ ಅಷ್ಟೊತ್ತಿಗೆ ವಿಜಯ್ ಅವ್ರ ಹತ್ರ 2 ಇಂಪಾರ್ಟೆಂಟ್ ವಸ್ತುಗಳು ಇದ್ವು. ಅದರಲ್ಲಿ ಮೊದಲನೇದು ಫೇಮು. ಇಷ್ಟೊಂದು ವರ್ಷ ಫಿಲಿಮ್ಸ್ ಗಳಲ್ಲಿ ಆಕ್ಟಿಂಗ್ ಮಾಡಿದ್ರಿಂದ ಜನರ ಸಪೋರ್ಟ್ ವಿಜಯ್ ಅವ್ರ ಹತ್ರ ಇತ್ತು. ಎರಡನೇದು ಒಂದು ಸಂಘಟನೆನ ನಡೆಸಿರೋ ಅಂತ ಎಕ್ಸ್ಪೀರಿಯನ್ಸ್. ವಿಜಯ್ ಅವರು
2009ರಿಂದಾನೇ ಈ ಒಂದು ಸಂಘಟನೆಯನ್ನ ನಡೆಸಿದ್ರಿಂದ ಒಂದು ಪಾರ್ಟಿನ ಅಂದ್ರೆ ಒಂದು ಸಂಘಟನೆಯನ್ನ ಇಡೀ ಸ್ಟೇಟ್ ತುಂಬಾ ಹೇಗೆ ನಡೆಸಬೇಕು ಮತ್ತೆ ಹೇಗೆ ಆಪರೇಟ್ ಮಾಡ್ಬೇಕು ಅನ್ನೋ ಐಡಿಯಾ ವಿಜಯ್ ಅವರಿಗೆ ಕ್ಲಿಯರ್ ಆಗಿತ್ತು. ಸೊ ಫೈನಲಿ ವಿಜಯ್ ಅವರು 2024 ಫೆಬ್ರವರಿ 2ನೇ ತಾರೀಕು ತಮಿಳಿಗ ವೆಟ್ರಿ ಕಾಜಗಂ ಅನ್ನೋ ಒಂದು ಪಾರ್ಟಿನ ಲಾಂಚ್ ಮಾಡಿದ್ರು. ಈ ಒಂದು ಪಾರ್ಟಿಗೆ ಎಲ್ಲರೂ ಟಿವಿಕೆ ಅಂತ ಕರೀತಿದ್ರು. Tamiga Vetri Kadagam, the TMK. Sleeves roll up, chain stay cold. Smile like he already won gold. Enemy stiff, fake laugh, I sold. One side, heartbeat sync with the war cry goes. Hey, color entry mode. ಆಕ್ಚುಲಿ ಈ ಪಾರ್ಟಿನ ಲಾಂಚ್ ಮಾಡಿದಾಗ ವಿಜಯ್ ಅವರು ತಮ್ಮ ಫಿಲ್ಮಿ ಕರಿಯರ್ ನ ಪೀಕ್ ನಲ್ಲಿ ಇದ್ರು. ಇವರು ಪ್ರತಿಯೊಂದು ಫಿಲ್ಮ್ಗಳು ಬಾಕ್ಸ್ ಆಫೀಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಿತ್ತು. ಮತ್ತೆ ಪ್ರತಿಯೊಂದು ಫಿಲ್ಮಿಗೂ ಕೂಡ ವಿಜಯ್ ಅವರು 150 ರಿಂದ 200 ಕೋಟಿ ರೂಪಾಯಿ ಚಾರ್ಜ್ ನ ಮಾಡ್ತಿದ್ರು. ಇಂತ ಅಮೇಜಿಂಗ್ ಫಿಲ್ಮ್ ಕರಿಯರ್ ನ ಬಿಟ್ಟು ಇವರು ಪೊಲಿಟಿಕಲ್ ಪಾರ್ಟಿ ಕ್ರಿಯೇಟ್ ಮಾಡಿದ್ಕೆ ಬಹಳಷ್ಟು ಜನ ಇವರಿಗೆ ತಲೆ ಸರಿ ಇಲ್ಲ ಅಂತ ಕ್ರಿಟಿಸೈಸ್ ಕೂಡ ಮಾಡಿದ್ರು. ಜನರು ವಿಜಯ್ನ ಈ ತರ ಕ್ರಿಟಿಸೈಸ್ ಮಾಡಕ್ಕೆ ಮೇನ್ ರೀಸನ್ ಏನಂದ್ರೆ ತಮಿಳುನಾಡಿನ ಬಹಳಷ್ಟು ವರ್ಷಗಳಿಂದ DMK ಮತ್ತೆ AIADMK ಪಾರ್ಟಿಗಳು ರೂಲ್ ಮಾಡ್ತಿದ್ವು. ಆಲ್ರೆಡಿ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗಿರೋಂತ ಪಾರ್ಟಿಗಳ ವಿರುದ್ಧ ವಿಜಯ್ ಹೇಗೆ ಕಂಪೀಟ್ ಮಾಡ್ತಾರೆ ಮತ್ತೆ ಹೇಗೆ ಗೆಲ್ತಾರೆ ಅನ್ನೋ ಒಂದು ಡೌಟ್ ಎಲ್ರಿಗೂ ಇತ್ತು. ಇಷ್ಟೊಂದು ಕ್ರಿಟಿಸಿಸಮ್ ಮತ್ತೆ ನೆಗೆಟಿವಿಟಿ ಬರ್ತಿದ್ರು ಕೂಡ ವಿಜಯ್ ಅವರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಸೊ ವಿಜಯ್ ಅವರು ತಮ್ಮ ಫಿಲ್ಮಿ ಕರಿಯರ್ ನ ಕೊನೆ ಫಿಲ್ಮ್ ಆದಂತ ಜನನಾಯಕನ್ ಫಿಲ್ಮಿನ ಶೂಟಿಂಗ್ ನ ಕಂಪ್ಲೀಟ್ ಮಾಡಿ ಫುಲ್ ಟೈಮ್ ಪೊಲಿಟಿಷಿಯನ್ ಆಗ್ಬೇಕಂತ ಡಿಸೈಡ್ ಮಾಡಿದ್ರು. ಸೊ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ವಿಜಯ್ ಅವರು ಎಲ್ಲಾ ಕಡೆ ರ್ಯಾಲೀಸ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಮಾಡ್ತಿದ್ದಂತ ಭಾಷಣಗಳಲ್ಲಿ ನಾನು ನನ್ನ ಫಿಲ್ಮ್ ಕರಿಯರ್ ನ ಕಂಪ್ಲೀಟ್ ಬಿಟ್ಟು ಪೊಲಿಟಿಕ್ಸ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ ಇದ್ರು. ಈ ಒಂದು ವಿಷಯನ ಕೇಳಿದಂತ ಜನರಿಗೆ ವಿಜಯ್ ಅವ್ರ ಬಗ್ಗೆ ಒಂದು ಎಮೋಷನಲ್ ಸೆಂಟಿಮೆಂಟ್ ಬೆಳಿತಾನೆ ಹೋಯ್ತು. ಇನ್ನು ವಿಜಯ್ ಅವರು ಒಂದೇ ಟೈಮ್ ನಲ್ಲಿ ಎಲ್ಲಾ ಕಡೆ ಇರಕ್ ಆಗಲ್ಲ ಅಂತ ಅವ್ರ ಬಾಡಿ ಡಬಲ್ಸ್ ಗಳನ್ನ ರ್ಯಾಲೀಸ್ ನಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರು. ಇದರಿಂದಾಗಿ ಒಂದೇ ಟೈಮ್ ನಲ್ಲಿ ಬಹಳಷ್ಟು ಪ್ಲೇಸ್ ಗಳಲ್ಲಿ ವಿಜಯ್ ಅವರು ಪ್ರಚಾರಗಳನ್ನ ವಿತೌಟ್ ಎನಿ ಪ್ರಾಬ್ಲಮ್ ಮಾಡ್ತಾನೆ ಹೋದ್ರು. ಇದರಿಂದಾಗಿ ಜನರು ವಿಜಯ್ ಅವರ ರ್ಯಾಲೀಸ್ ಗಳಿಗೆ ಬಂದಾಗ ಅಥವಾ ವಿಜಯ್ಗೆ ಸಪೋರ್ಟ್ ತೋರಿಸಬೇಕಂದ್ರೆ ವಿಸಿಲ್ ನ ಹೊಡಿತಿದ್ರು. ಈ ಒಂದು ವಿಡಿಯೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆದವು. ಇನ್ನು ವಿಜಯ್ ಅವರು ತಾವು ಮಾಡ್ತಿದ್ದಂತ ರ್ಯಾಲೀಸ್ ಗಳಲ್ಲಿ ಟೆಕ್ನಾಲಜಿನೂ ಕೂಡ ಬಹಳ ಚೆನ್ನಾಗಿ ಯೂಸ್ ಮಾಡಿದ್ರು. ಯಾಕಂದ್ರೆ ಇವರು ರೋಬೋಟ್ ನು ಕೂಡ ಬೀದಿಗಿಳಿಸಿ ರ್ಯಾಲಿನ ಮಾಡಿಸಿದ್ರು. ಇದನ್ನ ನೋಡಿದಂತ ಜನರಿಗೆ ಇದೊಂದು ಡಿಫರೆಂಟ್ ಇನಿಷಿಯೇಟಿವ್ ಅಥವಾ ಡಿಫರೆಂಟ್ ಐಡಿಯಾ ಅಂತ ಅನಿಸ್ತು. ಈ ರೋಬೋಟ್ ಜೊತೆಗೆ ಬಹಳಷ್ಟು ಜನ ಫೋಟೋಸ್ ಗಳನ್ನು ತೆಗೆಸ್ಕೊಂಡ್ರು. ಇನ್ನು ವಿಜಯ್ ಅವರು ತಮ್ಮ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಮಾಡಿರೋ ಸಾಂಗಿಗೆ ಯೂಟ್ಯೂಬ್ ನಲ್ಲಿ 8 ಕೋಟಿಗಿಂತ ಜಾಸ್ತಿ ವ್ಯೂಸ್ ಗಳು ಬಂದವು. ಒಂದ್ ಸೈಡ್ ವಿಜಯ್ ಅವರು ಎಲೆಕ್ಷನ್ ನ ಗೆಲ್ಲೋಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ರೆ, ಇನ್ನೊಂದ್ ಸೈಡ್ ಅವ್ರ ಕೊನೆ ಫಿಲ್ಮ್ ಆಗಿರುವಂತ ಜನನಾಯಕನ್ ಫಿಲ್ಮ್ ನ ಸೆನ್ಸರ್ ಬೋರ್ಡ್ ನವರು ರಿಲೀಸ್ ಆಗಕ್ ಬಿಡ್ಲಿಲ್ಲ. ಆಮೇಲೆ ಅವ್ರ ಫಿಲ್ಮಿನ ಒಂದು HD ಪ್ರಿಂಟ್ ರಾತ್ರಿ ಲೀಕ್ ಆಗಿ ಲಕ್ಷಾಂತರ ಜನ ಆ ಫಿಲ್ಮ್ ನ ನೋಡ್ಬಿಟ್ರು. ಸೊ 300 ಕೋಟಿ ಬಜೆಟ್ ಹಾಕಿ ಮಾಡಿದಂತ ಈ ಫಿಲ್ಮ್ ಜೊತೆ ಇಷ್ಟೆಲ್ಲ ಇನ್ಸಿಡೆಂಟ್ ಗಳು ಆದ್ರೂ ಕೂಡ ವಿಜಯ್ ಅವರು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಎಲೆಕ್ಷನ್ ರ್ಯಾಲಿ ಕಡೆಗೆ ಗಮನ ಕೊಟ್ರು. फिल्म का टोटल बजट करीब 380 करोड़ रुपए के आसपास बताया जा रहा है. ಇನ್ನು ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮುಂಚೆಯಿಂದಾನು ಎಲ್ಲ ಕಡೆ ಇದ್ದಿದ್ರಿಂದ ಅವರು ಎಲ್ಲ ಜಾಗಗಳಲ್ಲೂ ಮತ್ತೆ ಊರುಗಳಲ್ಲೂ ವಿಜಯ್ ಅವರ ಫಿಲ್ಮ್ಸ್ ಗಳನ್ನ ತೋರಿಸಿ ಜನರಿಗೆ ವೋಟ್ ಮಾಡೋ ತರ ಇನ್ಸ್ಪೈರ್ ಮಾಡಿದ್ರು. ಇದರಿಂದಾಗಿ ನಾರ್ಮಲ್ ಜನರಿಗೂ ಕೂಡ ವಿಜಯ್ ಅವರು ನಮ್ಮ ರಾಜ್ಯದಲ್ಲಿ ಏನಾದ್ರೂ ಚೇಂಜ್ ತರಬಹುದು ಅಂತ ಒಂದು ನಂಬಿಕೆ ಹುಟ್ಟಿತು. ಸೊ ವಿಜಯ್ ಅವರು ಪ್ರತಿ ಶನಿವಾರ ರ್ಯಾಲೀಸ್ ಗಳನ್ನ ಮಾಡ್ತಿದ್ರು. ಈ ಒಂದು ರ್ಯಾಲೀಸ್ ಅಲ್ಲಿ ವಿಜಯ್ ಅವರನ್ನ ನೋಡೋಕೆ ಮತ್ತೆ ಅವ್ರ ಭಾಷಣನ ಕೇಳೋಕೆ ಲಕ್ಷಾಂತರ ಜನ ಬರ್ತಿದ್ರು. ಸೊ ವಿಜಯ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ರ್ಯಾಲೀಸ್ ಗಳನ್ನೆಲ್ಲ ಮಾಡಿದ್ಮೇಲೆ ಫೈನಲಿ ವೋಟಿಂಗ್ ಡೇ ಬಂತು. ಸೊ ವೋಟಿಂಗ್ ನಡೆಯುವಾಗ ಜನರ ತಲೆಯಲ್ಲಿ ಮೇನ್ ಆಗಿ DMK, AIADMK ಮತ್ತೆ TVK ಪಾರ್ಟಿಗಳ ಸಿಂಬಲ್ಸ್ ಗಳು ಇತ್ತು. ಸೊ ಪ್ರತಿ ಸಲ ಗೆದ್ದಂಗೆ ಈ ಸಲನು DMK ಅಥವಾ AIADMK ಗೆಲ್ಲಬಹುದು ಅಂತ ಕೆಲವು ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಎಲೆಕ್ಷನ್ ರಿಸಲ್ಟ್ ಏನಾಯ್ತು ಅಂತ ಹೇಳೋಕು ಮುಂಚೆ ಎಲೆಕ್ಷನ್ ಸ್ಟಾರ್ಟ್ ಆಗೋಕು 7 ತಿಂಗಳು ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ 2025 ಸೆಪ್ಟೆಂಬರ್ 27ನೇ ತಾರೀಕು ತಮಿಳುನಾಡಿನ ಕರೂರಲ್ಲಿ ವಿಜಯ್ ಅವರು ರ್ಯಾಲಿನ ಮಾಡ್ತಿದ್ರು. ಈ ಒಂದು ರ್ಯಾಲಿಗೆ ಮ್ಯಾಕ್ಸಿಮಮ್ 10,000 ಜನ ಬರ್ಬೋದು ಅಂತ ವಿಜಯ್ ಮತ್ತೆ ಅವ್ರ ಟೀಮ್ ನವರು ಅಂದ್ಕೊಂಡಿದ್ರು. ಬಟ್ ಇಲ್ಲಿಗೆ ಬರೋಬ್ಬರಿ 27,000 ಜನ ಬಂದಿದ್ರಿಂದ ಅಲ್ಲಿ ಸ್ಟ್ಯಾಂಪೇಡ್ ಆಗಿ 41 ಜನ ತಮ್ಮ ಪ್ರಾಣನ ಕಳ್ಕೊಂಡ್ಬಿಟ್ರು. ಈ ಒಂದು ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದ್ದಂಗೆ ವಿಜಯ್ ಆಪೋಸಿಟ್ ಕಂಪೀಟ್ ಮಾಡ್ತಿದ್ದಂತ ಎಲ್ಲಾ ಪಾರ್ಟಿಯ ಲೀಡರ್ಸ್ ಗಳು ವಿಜಯ್ ಅವರಿಗೆ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಆದಂತ ಅಷ್ಟು ವಿಜಯ್ ಅವರೇ ಕಾರಣ ಅಂತ ಕಮೆಂಟ್ ನ ಮಾಡಿ ಅವ್ರ ಮೇಲೆ FIR ಹಾಕ್ಬೇಕು ಅಂತ ಧ್ವನಿನ ಎತ್ತಿದ್ರು. ಸೊ 41 ಜನ ಮತ್ತೆ 100ಕ್ಕಿಂತ ಹೆಚ್ಚು ಜನಕ್ಕೆ ಇಂಜುರೀಸ್ ಆಗಿದ್ರಿಂದ ವಿಜಯ್ ಅವರು ನೆಕ್ಸ್ಟ್ 3 ವಾರದ ತನಕ ಯಾವುದೇ ತರದ ರ್ಯಾಲೀಸ್ ಗಳನ್ನ ಮಾಡಲಿಲ್ಲ. ಇದರಿಂದಾಗಿ ತಮಿಳುನಾಡಿನ ಜನರು ವಿಜಯ್ ಅವರು ಇಲ್ಲಿಗೆ ಸೋತ್ರು, ಅವರು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇನ್ನು ಆಪೋಸಿಟ್ ಪಾರ್ಟಿ ಲೀಡರ್ಸ್ ಗಳು ವಿಜಯ್ ಅವ್ರ ಕೈಲೇ ಒಂದು ರ್ಯಾಲಿನೇ ನಡ್ಸಕ್ಕಾಗಿಲ್ಲ ಅಂತದ್ರಲ್ಲಿ ಸ್ಟೇಟ್ ನ ಹೆಂಗ್ ನಡೆಸ್ತಾರೆ ಅಂತ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಿದ್ರು. ಸೊ ಆಪೋಸಿಟ್ ಪಾರ್ಟಿಯ ಲೀಡರ್ಸ್ ಗಳು ಮತ್ತೆ ಜನರು ವಿಜಯ್ ಅವರಿಗೆ ಬೈತಿದ್ದಂತ ಟೈಮ್ ನಲ್ಲಿ ವಿಜಯ್ ಅವರು ಯಾರು ಎಕ್ಸ್ಪೆಕ್ಟೇ ಮಾಡ್ತಿದ್ದಂತ ಒಂದು ಕೆಲಸನ ಮಾಡ್ಬಿಟ್ರು. ವಿಜಯ್ ಅವರು ಸಡನ್ ಆಗಿ ಒಂದಿನ ಬಂದು ಆಗಿದ್ದಂತ ತಾವು ರೆಸ್ಪಾನ್ಸಿಬಿಲಿಟಿನ ಓಪನ್ ಆಗಿ ತಗೊಂಡ್ರು. ಆಮೇಲೆ
ವ್ಯಕ್ತಿಗಳ ಫ್ಯಾಮಿಲೀಸ್ಗಳಿಗೆ ತಮ್ಮ பாட்டிಯಿಂದ காம்பன்சேஷன் கூட ಕೊಟ್ರು. லைஃப்ல இந்த மாதிரி ஒரு பெயின்ஃபுல்லான ஒரு சுச்சுவேஷனை நான் ஃபேஸ் பண்ணதே கிடையாது. இந்த நேரத்தில் சொந்தங்களை இழந்து தவிக்கிற இத்தனை குடும்பங்களுக்கும் என்னுடைய ஆழ்ந்த இரங்கலை தெரிவிச்சுக்கிறேன். எனக்கு தெரியும் என்ன சொன்னாலும் இது ஈடே ஆகாதுன்னு எனக்கு தெரியும். ಈ ತರ ಒಂದು ಪೊಲಿಟಿಷಿಯನ್ ಓಪನ್ ಆಗಿ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ನ ತಮಿಳುನಾಡಿನ ಜನರು ಇದೇ ಫಸ್ಟ್ ಟೈಮ್ ನೋಡಿದ್ದು. ಯೂಶಲಿ ರಾಜಕಾರಣಿಗಳು ತಮ್ಮ ಮೇಲೆ ಬಿದ್ದಿರುವಂತ ಅಪವಾದ ಆಗಿರ್ಬೋದು, ಇಲ್ಲ ಕಾಂಟ್ರವರ್ಸಿ ಆಗಿರ್ಬೋದು, ಇದ್ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳಲ್ಲ. ಬಟ್ ವಿಜಯ್ ಅವರು ಆಗಿದಂತ ಘಟನೆಗೆ ಓಪನ್ ಆಗಿ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ತಮಿಳುನಾಡಿನ ಜನರಿಗೆ ತುಂಬಾನೇ ಇಷ್ಟ ಆಯಿತು. ಈ ಒಂದೇ ಒಂದು ಇನ್ಸಿಡೆಂಟ್ ಇಂದ ಆಪೋಸಿಟ್ ಪಾರ್ಟಿ ಸಪೋರ್ಟರ್ಸ್ ಗಳು ಮತ್ತೆ ನಾರ್ಮಲ್ ತಮಿಳುನಾಡಲ್ಲಿ ಇದ್ದಂತ ಜನರು ಕೂಡ ವಿಜಯ್ ಅವರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ವೋಟಿಂಗ್ ಡೇ ಬಂದಾಗ ತಮಿಳುನಾಡಿನ ಜನರು ತಲೆಯಲ್ಲಿ ವಿಜಯ್ ಅವರು ಓಪನ್ ಆಗಿ ಬಂದು ತಗೊಂಡಿದ್ದಂತ ರೆಸ್ಪಾನ್ಸಿಬಿಲಿಟಿ ಮಾತ್ರ ಇತ್ತು. ಸೊ ವೋಟಿಂಗ್ ಎಲ್ಲ ಮುಗಿದು ಎಲೆಕ್ಷನ್ ಇನ್ ರಿಸಲ್ಟ್ ಬಂದಾಗ ವಿಜಯ್ ಅವರ ಪಾರ್ಟಿ ಬರೋಬ್ಬರಿ 108 ಸೀಟುಗಳನ್ನ ಗೆದ್ದು ತಮಿಳುನಾಡಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಿತ್ತು. ಸೊ ವಿಜಯ್ ಅವರು ಕ್ರಿಯೇಟ್ ಮಾಡಿದ್ದಂತ ಈ ಹಿಸ್ಟ್ರಿನ ಇಡೀ ದೇಶನೇ ತಿರುಗಿ ನೋಡ್ತು. ವಿಜಯ್ ಅವ್ರ ಪಾರ್ಟಿ 108 ಸೀಟ್ಗಳನ್ನ ಗೆದ್ದಿದ್ರು ಕೂಡ ಅವರು ಸಿಎಂ ಆಗೋಕೆ ಅವರಿಗೆ ಇನ್ನೂ 10 ಎಕ್ಸ್ಟ್ರಾ ಸೀಟ್ಗಳು ಬೇಕಾಗಿತ್ತು. ಇದೇ ಟೈಮ್ ನಲ್ಲಿ ವಿಜಯ್ ಅವರಿಗೆ ಸಪೋರ್ಟ್ ನ ತೋರಿಸಿದಂತ ಕಾಂಗ್ರೆಸ್ ಪಾರ್ಟಿ 5 ಸೀಟ್ಗಳನ್ನ ವಿಜಯ್ ಅವರಿಗೆ ಬಿಟ್ಕೊಡ್ತು. ನೆಕ್ಸ್ಟ್ ತಮಿಳುನಾಡಲ್ಲಿ ಇದ್ದಂತ ಚಿಕ್ಕ ಪುಟ್ಟ ಪಾರ್ಟಿಗಳ ಜೊತೆ ವಿಜಯ್ ಅವರು ಒಪ್ಪಂದನ ಮಾಡಿಕೊಂಡು ಮೆಜಾರಿಟಿ ಸೀಟ್ಗಳನ್ನ ಗಳಿಸಿದ್ರು. ಸೊ ಫೈನಲಿ ವಿಜಯ್ ಅವರು 2026 ಮೇ 10ನೇ ತಾರೀಕು ತಮಿಳುನಾಡಿನ 22ನೇ ಚೀಫ್ ಮಿನಿಸ್ಟರ್ ಆದ್ರು. ಸೊ ವಿಜಯ್ ಅವರ ಈ ಒಂದು ಸ್ಟೋರಿ ಎಲ್ಲ ಒಂದು ಯೂತ್ಸಿಗೆ ಒಂದು ಇನ್ಸ್ಪಿರೇಷನ್ ತರ. ಒಬ್ಬ ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ವಿಜಯ್ ಅವರೇ ಜೀವಂತ ಸಾಕ್ಷಿ. ಫಸ್ಟ್ ಫಿಲಿಂ ಫ್ಲಾಪ್ ಆಗಿದ್ರಿಂದ ಹಿಡಿದು ಇವತ್ತು ತಮಿಳುನಾಡಿನ ಸಿಎಂ ಆಗೋ ತನಕ ವಿಜಯ್ ಅವರ ಸ್ಟೋರಿ ಪ್ರತಿಯೊಂದು ಯೂತ್ ನ ಕೂಡ ಇವತ್ತು ಇನ್ಸ್ಪೈರ್ ಮಾಡಿದೆ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗೋಕೆ ಮತ್ತೆ ಏನೇನ್ ರೀಸನ್ಸ್ ಇರ್ಬೋದು ಅಂತ ಕಮೆಂಟ್ ಮಾಡ್ರಿ.